ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದಿ, ಬಹಳ ವರ್ಷಗಳ ನಂತರ ಅರಸನ ಕೋಟೆಯಲ್ಲಿ ಒಂದು ಶುಭ ಕಾರ್ಯ ನಡೀತಾ ಇದೆ. ಇದು ನನ್ನ ಮಗನ ನಿಶ್ಚಿತಾರ್ಥ ಅನ್ನೋ ಕಾರಣಕ್ಕೆ ಎಲ್ಲರ ನಿರೀಕ್ಷೆ ಮುಗಿಲು ಮುಟ್ಟಿರುತ್ತೆ. ನ ಭೂತೋ ನ ಭವಿಷ್ಯತಿ ಅನ್ನೋ ಥರ ಈ ನಿಶ್ಚಿತಾರ್ಥದ ಕಾರ್ಯಕ್ರಮ ಗ್ರ್ಯಾಂಡ್ ಆಗಬೇಕು. ಯಾರೊಬ್ರು ನಮ್ಮ ಕಡೆಗೆ ಬೊಟ್ಟು ಮಾಡಿ ತೋರಿಸೋ ಹಾಗಿರಬಾರ್ದು. ಅದ್ದೂರಿತನಕ್ಕೆ ಇನ್ನೊಂದು ಹೆಸರೇ ಅಖಿಲಾಂಡೇಶ್ವರಿ. ಹೌದು ಅಖಿಲ, ನಮ್ಮನೆ ಎಂಗೇಜ್ಮೆಂಟ್ ಅನ್ನೋ ಕಾರಣಕ್ಕೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಡಬಲ್ ಆಗಿರುತ್ತೆ. ಈ ಎಂಗೇಜ್ಮೆಂಟ್ನಲ್ಲಿ ಯಾವ ಕೊರತೆನೂ ಇರಬಾರ್ದು. ಆದಿತ್ಯ, ಇದ್ರ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಹೌದು ಆದಿ. ನಮ್ಮ ಪ್ರೀತು ಎಂಗೇಜ್ಮೆಂಟ್ ಅರೇಂಜ್ಮೆಂಟ್ಸ್ ಹೇಗೆ ನಡೀತಾ ಇದೆ? ಎವ್ರಿಥಿಂಗ್ ಈಸ್ ಗೋಯಿಂಗ್ ವೆಲ್ ಅಮ್ಮ. ನಿಮ್ಮ ಘನತೆಗೆ ಯಾವುದೇ ಕುಂದು ಬರದೇ ಇರೋ ಥರ ಈ ಫಂಕ್ಷನ್ ನಡಿಬೇಕು. ಆಗ ನೋಡ್ಕೊಳ್ಳೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಈ ರೆಸ್ಪಾನ್ಸಿಬಿಲಿಟಿನ ನಾನು ತುಂಬ ಪ್ರೀತಿಯಿಂದ ಖುಷಿಯಿಂದ ನಿಭಾಯಿಸ್ತೀನಿ. ಯಾಕೆ ಅಂದರೆ ನಾವು ಪ್ರೀತುನ ಮಹಾರಾಜನ್ ಥರ ನೋಡ್ಕೊಂಡಿದ್ದೀವಿ. ಅಂದಮೇಲೆ ಅವನ ಎಂಗೇಜ್ಮೆಂಟ್ ತುಂಬ ಗ್ರ್ಯಾಂಡಾಗಿ ನಡಿಬೇಕು. ಆ್ಯಂಡ್ ನೀವು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ವಹಿಸಿರೋ ಜವಾಬ್ದಾರಿ ಇದು. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ತಪ್ಪಾಗೋದಕ್ಕೂ ನಾನು ಬಿಡಲ್ಲ. ಈಗಾಗಲೇ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾದ ಫ್ಲೋಲ್ಲಿ ಹೋಗ್ತಾ ಇದೆ. ಇಂಡಿಯಾದ ಟಾಪ್ ಮೋಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಈ ಜವಾಬ್ದಾರಿ ವಹಿಸಿದ್ದೀವಿ. ಆ್ಯಂಡ್ ದೇ ವಿಲ್ ಹ್ಯಾಂಡಲ್ ಇಟ್. ನಥಿಂಗ್ ಟು ವರಿ ಮಾ. ನಮ್ಮ ವೈರಿಗಳು ತಲೆ ದೂಗೋ ಹಾಗೆ ಈ ನಿಶ್ಚಿತಾರ್ಥ ನಡೆಯುತ್ತೆ. ನಮ್ಮ ಆದಿ ಯಾವುದೇ ಕೆಲಸ ಒಪ್ಕೊಂಡ್ರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾನೆ. ಅದರಲ್ಲಿ ಅನುಮಾನನೇ ಬೇಡ. ಆ ಕುಬೇರನೇ ನೋಡಿ ಅಸೂಯೆ ಪಟ್ಕೊಂಡ್ಬಿಡ್ಬೇಕು. ಅಷ್ಟು ಅದ್ಧೂರಿಯಾಗಿ ಅರೇಂಜ್ಮೆಂಟ್ ಮಾಡ್ತಾನೆ. ಒಂದ್ ಕಡೆ VIP ಗಳಿಗೆ 7 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದಾನೆ, ಇನ್ನೊಂದ್ ಕಡೆ ಪ್ಯಾಲೇಸ್ ಪಾರ್ಟಿ ಹಾಲ್ ರೆಡಿ ಮಾಡಿದ್ದಾನೆ, ಮತ್ತೊಂದ್ ಕಡೆ ಹುಡುಗಿನೂ ರೆಡಿ ಆಗ್ಬಿಟ್ಟಿದ್ದಾಳೆ. ಆದ್ರೆ ಮದುವೆ ಆಗೋ ಹುಡುಗ ರೆಡಿ ಇದ್ದಾನ ಅನ್ನೋದೇ ನನ್ನ ಡೌಟು. ಮೊದಲು ಪ್ರೀತು ದಿಶಾ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ದೆ ಮಾತಾಡಿದ ನಿಜ. ಆದರೆ ಈಗ ಸ್ಲೋಲಿ ಅವರಿವ್ರ ಮಧ್ಯೆ ಬಾಂಡಿಂಗ್ ಬೆಳೀತಾ ಇದೆ. ನಿಜನಾ ಬ್ರೋ? ಅವರಿಬ್ರು ಇವಾಗ ಕ್ಲೋಸ್ ಆಗ್ತಾ ಇದ್ದಾರಾ? ಹೌದು, ಅವರಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ. ಇವತ್ತು ಅವರಿಬ್ಬರು ಒಟ್ಟಿಗೆ ಶಾಪಿಂಗ್ ಕೂಡ ಹೋಗಿದ್ದಾರೆ. ವಾವ್, ದಟ್ಸ್ ಗುಡ್ ನ್ಯೂಸ್. ಅಂದರೆ ಪ್ರೀತಮ್ ಮನಸ್ಸಲ್ಲಿ ದಿಶಾ ಬಗ್ಗೆ ಪ್ರೀತಿ ಮೂಡ್ತಿದೆ ಅಂತ ಆಯ್ತು. ದಿಶಾ ಪ್ರೀತು ಇಬ್ರು ಹತ್ರ ಆಗ್ತಿದ್ದಾರೆ ಅನ್ನೋದನ್ನ ಕೇಳಿ ನಂಗೆ ತುಂಬ ಖುಷಿ ಆಯಿತು ಆದಿ. ಈಗ ನೀನು ಹೇಳಿದ್ದನ್ನ ಕೇಳಿದ ಮೇಲೆ ಅವರಿಬ್ರು ಒಳ್ಳೆ ಜೋಡಿ ಆಗ್ತಾರೆ ಅಂತ ಕನ್ಫರ್ಮ್ ಆಯಿತು. ಅವನ್ ಏತಿ ಅಂದ್ರೆ ಇವಳು ಪ್ರೀತಿ ಅಂತಾಳೆ. ಇಬ್ರು ಜೊತೆಲಿ ಶಾಪಿಂಗ್ ಹೋಗೋಕೆ ಹೇಗ್ ಸಾಧ್ಯ? ಸರ್ 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 ಇದ್ಯಾಕೆ ಸರ್? ಇರಿ ಸರ್, ಗೇಟ್ ತೆಗಿತೀನಿ. ಸರ್ ಸರ್ ಥ್ಯಾಂಕ್ ಯು. ಆದಿತ್ಯ, ಇತ್ತೀಚೆಗೆ ಪ್ರೀತಮ್ ತುಂಬ ಬದಲಾಗ್ತಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಹೌದಪ್ಪ, ಪ್ರೀತು ತುಂಬಾ ಬದಲಾಗ್ತಾ ಇದ್ದಾನೆ. ಇದ್ರ ಮೇಜರ್ ಕ್ರೆಡಿಟ್ ದಿಶಾಗೆ ಹೋಗಬೇಕು. ಓ ಭ್ರಮೆ. ಕೃಷ್ಣನ್ಗೆ ರಾಮನ್ ವೇಷ ಹಾಕಿದ್ರೆ ರಾಮ ಆಗ್ಬಿಡ್ತಾನ? ನಮ್ಮನೆ ದೇವ್ರ ಬುದ್ಧಿ ನಮಗ್ ಗೊತ್ತಿಲ್ವಾ? ಬೇರೆ ಏನೋ ಆಗಿದೆ. ಹಲೋ ಸರ್, ನಾನು ಸರ್ ಸೆಕ್ಯೂರಿಟಿ. ಪ್ರೀತಮ್ ಸರ್ ಫುಲ್ ಕುಡ್ಕೊಂಡು ನೋಡಿಯಾ ಸರ್? ಓಕೆ, ಐ ಟೇಕ್ ಕೇರ್. ಅಮ್ಮ, ನಮ್ಮ ಕ್ಲೈಂಟಿಗೆ ಒಂದು ಇಂಪಾರ್ಟೆಂಟ್ ಮೇಲ್ ಮಾಡೋದಿತ್ತು.
ನಾನು ಮರ್ತ್ಬಿಟ್ಟಿದ್ದೆ, ಇವಾಗ ಮ್ಯಾನೇಜರ್ ಫೋನ್ ಮಾಡಿ ನೆನಪಿಸಿದ್ರು. ನಾನು 2 ಮಿನಿಟ್ಸ್ ಮೇಲ್ ಮಾಡಿಬಿಟ್ಟು ಬರ್ತೀನಿ, ನೀವು ಮುಂದುವರಿಸಿ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ, ಮುಂದಿನ ಗೊತ್ತೇ ಇಲ್ಲ, ಮುಂದೆ ಹಾಡ್ಬೇಕಲ್ವಾ. ಚಿಕ್ಕ ಯಜಮಾನ್ರೆ, ಪಾರ್ವತಿ, ವಾಸನೆ ಬರ್ತಾ ಇದೆ, ಕುಡ್ಕೊಂಡ್ ಬಂದಿದ್ದೀರಾ? ಎಸ್ ಪಾರ್ವತಿ, ನಾನು ಕುಡ್ಕೊ ಬಂದಿದ್ದೀನಿ. ಏನು ಇವಾಗ ಎನಿ ಪ್ರಾಬ್ಲಮ್? ಅಯ್ಯಯ್ಯೋ, ಯಾಕೆ ಈ ರೀತಿ ಮಾಡ್ತೀರಾ? ಮೊದಲೇ ನೀವು ಅಮ್ಮವ್ರ ಮುದ್ದಿನ ಮಗ, ಅವ್ರಿಗೇನಾದ್ರು ನೀವು ಕುಡ್ಕೊಂಡ್ ಬಂದಿದ್ದೀರಾ ಅಂತ ಗೊತ್ತಾದ್ರೆ ಅಷ್ಟೇ ನಿಮ್ಮ ಕತೆ. ಅದಿರಲಿ ಪಾರು, ಅದು ಬಿಟ್ಬಿಡು ಈಗ. ನೀನು ಕುತ್ಕೋ, ಕರೆಕ್ಟಾಗಿ ಕುತ್ಕೋ. ಹೇಗೆ ಗೊತ್ತಾ ಪಾರ್ವತಿ, ಲೈಫಲ್ಲಿ ಒಂದು ಸ್ಟಾರ್ಟಿಂಗು ಒಂದು ಎಂಡಿಂಗ್ ಅಂತ ಇರುತ್ತೆ. ಐ ಮೀನ್ ಟು ಸೇ, ಒಂದು ಆರಂಭ ಒಂದು ಅಂತ್ಯ. ನನ್ನ ಲೈಫು ಶುರುವಾಗಿದ್ದು ಮುಂಚೆನೇ ಮುಗ್ದೋಯ್ತು ಪಾರ್ವತಿ, ಅದಕ್ಕೆ ಕುಡ್ಕೊಂಬಂದೆ. ನಾನು ಎಷ್ಟೇ ತಪ್ಪು ಮಾಡಲಿ, ನಮ್ಮಮ್ಮ ಅದಕ್ಕೆ ಬೈತಾರೆ, ಅದು ಕಾಮನ್ನು. ಅವ್ರು ಬೈಲಿ ಹೊಡಿಲಿ ಏನಾದರೂ ಮಾಡಲಿ, ಅವ್ರಿಗೆ ಅಧಿಕಾರ ಇದೆ. ನನಗೆ ಸ್ವಲ್ಪನೂ ಬೇಜಾರಾಗಲ್ಲ. ಆದರೆ ಇವತ್ತು ನಮ್ಮಮ್ಮ ನನ್ನ ಲೈಫಲ್ಲಿ ಹೊಡಿತಿದ್ದಾರೆ ಪಾರ್ವತಿ. ಅವ್ರಿಗೆ ವಿಷಯ ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ಒಂದು ತಪ್ಪು ನಿರ್ಧಾರ ತಗೊಳ್ತಿದ್ದಾರೆ. ಏನು, ಅಖಿಲಾಂಡೇಶ್ವರಿ ಅಮ್ಮವ್ರು ತಪ್ಪು ಮಾಡಿದ್ರಾ? ಅದು ನಿಮ್ಮ ವಿಷಯದಲ್ಲಿ ಸಾಧ್ಯನೇ ಇಲ್ಲ. ನಾನಿದನ್ನು ಒಪ್ಪಲ್ಲ. ಏನೇ ವಿಷಯ ಇದ್ರೂ ಕೂತ್ ಮಾತಾಡ್ಬೋದಾಗಿತ್ತಲ್ವಾ? ಅದನ್ನ ಬಿಟ್ಟು ಈ ರೀತಿ ಕುಡ್ಕೊಂಡು ಬರೋದು ತಪ್ಪು ತಾನೆ? ಇಲ್ಲ, ನಾನು ಮಾಡ್ತಿರೋದು ತಪ್ಪಲ್ಲ, ತಪ್ಪೇ ಮಾಡ್ತಿಲ್ಲ ನಾನು. ತಪ್ಪು ಮಾಡ್ತಿರೋದು ಇವರು. ಆ ದಿಶಾಗೆ ಮದುವೆ ಮಾಡ್ತಿರೋದು ದೊಡ್ಡ ತಪ್ಪು. ಇವತ್ತು ದಿಶಾ ನೀನು ಸರಿ ಇಲ್ಲ, ನೀನು ದೊಡ್ಡ ಫ್ಲರ್ಟು ಅಂತ ಎಲ್ಲರ ಮುಂದೆ ಬೈದ್ಲು. ಮದುವೆ ಆಗಿ ಮುಂಚೆನೇ ನನ್ನ ಅಷ್ಟೊಂದು ಬೈದ್ರೆ, ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ, ಇನ್ನು ಮದುವೆ ಆದ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ತಾಳ. ನಮ್ಮ ಅಪ್ರಾಣ ನಮ್ಮ ತಾಯಣಗೂ ನೋಡ್ಕೊಳ್ಳಲ್ಲ ಅವಳು. ಅಂಥ ಹುಡುಗಿ ನನ್ನ ಮದುವೆ ಆದರೆ ದುರ್ಬಿನ್ ಹಾಕೋ ಹುಡುಕಿದ್ರು ನನ್ನ ಲೈಫಲ್ಲಿ ನೆಮ್ಮದಿ ಅನ್ನೋದು ಸಿಗಲ್ಲ. ನಿಧಾನಕ್ಕೆ ಮಾತಾಡಿ. ಕೆಳಗಡೆ ಊಟದ ಮನೇಲಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಒಂದು ಸೂಜಿ ಸದ್ದಾದ್ರೂ ಅಖಿಲಮ್ಮವ್ರಿಗೆ ಗೊತ್ತಾಗತ್ತೆ. ಎಸ್ ಪಾರ್ವತಿ, ನಮ್ಮಮ್ಮ ಫುಲ್ ಬ್ರಿಲಿಯಂಟು. ಒಂದು ಸೂಜಿ ಬಿದ್ದರೂ ಅವ್ರಿಗೆ ಕೇಳಿಸುತ್ತೆ. ಆದರೆ ನನ್ನ ಹೃದಯದ ನೋವು ಮಾತ್ರ ಅವ್ರಿಗೆ ಕೇಳಿಸಲ್ಲ. ನೋಡು, ಇಷ್ಟೊತ್ತಾಯ್ತು ನಾನು ಬಂದು, ಇಷ್ಟೊತ್ತಾಯ್ತು. ಒಬ್ಬರಿಗೂ ಗೊತ್ತಿಲ್ಲ ನಾನು ಬಂದಿರೋದು. ನಾನು ಯಾವಾಗ ಬರ್ತೀನಿ ಹೋಗ್ತೀನಿ ಯಾರಿಗೂ ಗೊತ್ತಿಲ್ಲ. ನನ್ನ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ, ಕಾಳಜಿ ಇಲ್ಲ, ಪ್ರೀತಿ ಇಲ್ಲ. ದಯವಿಟ್ಟು ಹಾಗೆ ಹೇಳಬೇಡಿ. ನೀವು ಚಿಕ್ಕವರು ಅಂತ ಈ ಮನೆಯವ್ರಿಗೆ ನಿಮ್ಮ ಮೇಲೆ ಜಾಸ್ತಿನೇ ಕಾಳಜಿ ಪ್ರೀತಿ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.